ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಭಾಳ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅದರಲ್ಲಿ ಏನಂದರೆ 13 ವರ್ಷದ ಮಗು ಸಮೃದ್ಧಿ ಅಂತ ಒಂದು ಮಗು ಹ್ಯಾಂಗ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿರುವಂಥ ಒಂದು ಘಟನೆ ನಡೆದಿದೆ. ಯಾಕೆ ಯಾವಾಗಲೂ ಮೊಬೈಲ್ ಇರ್ತೀಯ ಅಂತ ಹೇಳಿದ್ದಕ್ಕೆ ಅವ್ನು ಸಡನ್ನಾಗಿ ಹೇಳ್ಬಿಟ್ಟು ಅವರು ಹೊರಗಡೆ ಏನೋ ಕೆಲಸ ಅಂತ ಹೋಗಿದ್ದಾರೆ. ಬರೋ ಅಷ್ಟೊತ್ತಿಗೆ ಅವನು ಹ್ಯಾಂಗ್. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಮಾತನಾಡ್ತಾ ಇರುವ ವಿಷಯ 2026ರಲ್ಲಿ ಕರ್ನಾಟಕ ಬಜೆಟನ್ನು ಹೊರಡಿಸಲಾಯಿತು. ಆ ಬಜೆಟ್ನಲ್ಲಿ ಒಂದು ಪ್ರಮುಖವಾದ ವಿಚಾರವನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅವರ ಸಚಿವ ಸಂಪುಟವು ಒಂದು ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರದ ಕುರಿತು ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದು ಏನು ಅಂತಂದರೆ ಅದು ಮುಖ್ಯವಾಗಿ 16 ವರ್ಷದ ಒಳಗಿನಿರತಕ್ಕಂಥ ಮಕ್ಕಳು ಮೊಬೈಲ್ ಬಳಕೆ ಮತ್ತು ಸಾಮಾಜಿಕ ಜಾಲತಾಣದ ನಿಷೇಧವನ್ನು ಅವರ ಮೇಲೆ ಹೇರಲಾಗಿದೆ. ಆ ಒಂದು ನಿಷೇಧವನ್ನು ಯಾಕೆ ಹೇರಲಾಗಿದೆ, ಏನು ಉದ್ದೇಶ, ಆ ಒಂದು ನಿಷೇಧ ಹೇರುವುದರಿಂದ ಮಕ್ಕಳಿಗೆ ಆಗುತ್ತಕ್ಕಂಥ ಅನುಕೂಲಗಳೇನು, ಆ ಒಂದು ನಿಷೇಧ ಹೇರುವುದರಿಂದ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಆಗುವಂಥ ಅನುಕೂಲಗಳೇನು ಏನು ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಹೋಗ್ತೇನೆ. ಮತ್ತು ಈ ಒಂದು ನಿಷೇಧ ಜಾರಿ ಆಗಬೇಕಾದ್ರೆ ಪಾಲಕರ ಪಾತ್ರವೂ ಅಷ್ಟೇ ಬಹುಮುಖ್ಯವಾಗಿದೆ. ಈಗಾಗಲೇ ಸರ್ಕಾರ ಹೊರಡಿಸಿದೆ, ಆದರೆ ಅದರಂತೆ ಪಾಲಕರ ಜವಾಬ್ದಾರಿ ಮತ್ತು ಶಾಲಾ ಶಿಕ್ಷಕರ ಜವಾಬ್ದಾರಿ ಹಾಗೂ ಶಾಲಾ ಆಡಳಿತ ಮಂಡಳಿಗಳ ಜವಾಬ್ದಾರಿಯು ತುಂಬ ಅವಶ್ಯಕತೆ ಆಗ್ತದೆ. ಸಾಮಾಜಿಕ ಜಾಲತಾಣ ಹಾಗೂ ಮೊಬೈಲ್ ಯಾರಿಗೆ ನಿಷೇಧ ಮಾಡಲಾಗಿದೆ ಅಂದರೆ, ಮೊದಲನೇದಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು 8, 9, 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಮೊಬೈಲ್ ಬಳಕೆ ಮತ್ತು ಸಾಮಾಜಿಕ ಜಾಲತಾಣಗಳ ನಿಷೇಧವನ್ನು ಮಾಡಲಾಗಿದೆ. ಮತ್ತು ಈ ಒಂದು ಉದ್ದೇಶವನ್ನು ಯಾಕೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ವಿವೇಚನೆಗೊಳಪಡಿಸಿದರೆ, ಇಂದಿನ ಕಾಲಘಟ್ಟದಲ್ಲಿ ಮೊಬೈಲ್ ಅಡಿಕ್ಷನ್ ತುಂಬಾ ಆಗ್ತಿದೆ. ಮಕ್ಕಳು ಒಂದು ದಿನದಲ್ಲಿ ಕನಿಷ್ಠ 5ರಿಂದ 6 ತಾಸುಗಳವರೆಗೆ ಮೊಬೈಲ್ ಬಳಕೆಯನ್ನು ಮಾಡ್ತಿದ್ದಾರೆ. ಅವರ ಹತ್ತಿರ ಎಲ್ಲಿದ್ದು ಬರ್ತದೆ ಮೊಬೈಲ್ ಅಂತಂದರೆ, ಯಾರ ಹತ್ರ ಇದೆ ಮೊಬೈಲ್ ಅಂದರೆ ಅದು ಪಾಲಕರಲ್ಲಿರತಕ್ಕಂಥ ಮೊಬೈಲನ್ನು ಬಳಕೆ, ಅವರಲ್ಲಿ ಜಗಳ ಮಾಡಿ ಅವ್ರ ಜೊತೆ ಏನೋ ಒಂದು ಸುಳ್ಳು ಹೇಳೋದಾಗಿರ್ಬೋದು, ಜಗಳ ಮಾಡೋದಾಗಿರ್ಬೋದು, ಏನೋ ಒಂದು ಹೇಳಿ ಆ ಮೊಬೈಲ್ ಬಳಕೆಯನ್ನು ಇಂದಿನ ಮಕ್ಕಳು ಮಾಡ್ತಾ ಇದ್ದಾರೆ. ಇದೊಂದು ಗಂಭೀರವಾದ ಸಮಸ್ಯೆ. ಈ ಸಮಸ್ಯೆಯನ್ನು ಮನಗಂಡ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸುವುದು ಮತ್ತು ಮೊಬೈಲ್ ಬಳಕೆ ಇವೆರಡನ್ನು ಮಕ್ಕಳು ಬಳಕೆ ಮಾಡಕೂಡದು ಅಂತಕ್ಕಂಥ ಆದೇಶವನ್ನು ಹೊರಡಿಸಿದೆ. ಇದರ ಹಿನ್ನೆಲೆ, ಇದರ ಒಂದು ಅವಲೋಕಿಸಿದಾಗ ಮಕ್ಕಳು ಶಾಲೆಗೆ ಹೋಗೋದಾಗಿರ್ಬೋದು, ಶಾಲೆಯಲ್ಲಿ ಕಲಿಯೋದಾಗಿರ್ಬೋದು, ಶಾಲೆಯ ಜೊತೆಗೆ ಇರೋದಾಗಿರ್ಬೋದು, ಇವೆಲ್ಲವನ್ನು ಏನು ಮಾಡಿದ್ದಾರೆ, ಮಕ್ಕಳು ದೂರವಾಗ್ತಿದ್ದಾರೆ. ಮಕ್ಕಳ ಕಲಿಕೆಯ ಆಸಕ್ತಿಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ, ಕಲಿಕೆಯಲ್ಲಿ ನಿರಾಸಕ್ತಿಯನ್ನು ಹೊಂದಿದ್ದಾರೆ ಮತ್ತು ಕೇವಲ ಮೊಬೈಲ್ ಬಳಕೆ ಮಾಡಿಕೊಳ್ಳೋದರಿಂದ ತಮ್ಮ ಮಾನಸಿಕ ಅಸ್ತವ್ಯಸ್ತತೆಯನ್ನು ಕಂಡುಕೊಂಡಿರುವುದನ್ನು ನಾವು ಈಗಾಗಲೇ ಅನೇಕ ಬಾರಿ ನೋಡಿದ್ದೇವೆ. ಮತ್ತು ಇನ್ನೂ ಸಣ್ಣ ಮಕ್ಕಳಿಗೆ ನಾವು ಊಟ ಮಾಡುವಾಗ ಮೊಬೈಲ್ ತೋರಿಸಿ ಊಟ ಮಾಡಿಸೋದು, ಇವೆಲ್ಲವೂ ಮಕ್ಕಳ ಬೌದ್ಧಿಕತೆ ಮಟ್ಟ ಮೇಲೆ ಹಾಗೂ ದೈಹಿಕತೆಯ ಮೇಲೆ ಮತ್ತು ಮಾನಸಿಕತೆಯ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರ್ತಿದೆ. ಅದಕ್ಕೆ ಸರ್ಕಾರ ತೆಗೆದುಕೊಂಡ ನಿರ್ಧಾರ. ಸರ್ಕಾರ ಯಾಕೆ ಇದನ್ನು ನಿಷೇಧಿಸಲಾಗಿದೆ ಅಂತಂದರೆ, ಒಂದನೇದು ಈಗಾಗಲೇ ಹೇಳಿರ್ತಕ್ಕಂಥ ಮೊಬೈಲ್ ಅಡಿಕ್ಷನ್, ಎರಡನೇದು ವಿದ್ಯಾರ್ಥಿಗಳಲ್ಲಿ ಓದಿನ ಆಸಕ್ತಿ ಕಡಿಮೆ ಆಗ್ತಿದ್ದು, ಮಕ್ಕಳ ನಿರಾಸಕ್ತಿಯಿಂದ ಓದ್ತಾ ಇದ್ದಾರೆ, ಶಾಲೆಗೆ ಹೋಗುವುದನ್ನು ಕಡಿಮೆ ಮಾಡಿದ್ದಾರೆ ಮತ್ತು ಕಲಿಕೆಯಲ್ಲಿ ಏಕಾಗ್ರತೆಯ ಕೊರತೆ ಮತ್ತು ಸಾಮಾಜಿಕವಾಗಿ ಬೆರಿತಾನೇ ಇಲ್ಲ. ಮಕ್ಕಳು ಕೇವಲ ಮೊಬೈಲ್ ಅಡಿಕ್ಷನಲ್ಲಿ ಸಿಲುಕಿಕೊಂಡು ಸಮಾಜದೊಳಗೆ ಬೆರಿತಾ ಇಲ್ಲ. ಈ ವರೆಗೆ ಅವಶ್ಯಕತೆ ಇದೆನಾ? ನಾವು 8, 9 ಮತ್ತು 10ನೇ ತರಗತಿ ಕಲಿಯುವ ವಿದ್ಯಾರ್ಥಿಗಳಿಗೆ ಈ ಸಾಮಾಜಿಕ ಜಾಲತಾಣಗಳ ಅವಶ್ಯಕತೆ ಎಷ್ಟಿದೆ, ಇದೇನಾ ಅಂತಕ್ಕಂಥದ್ದನ್ನು ಪರಿಕಲ್ಪನೆಯನ್ನು, ಜ್ಞಾನವನ್ನು ಹೊಂದಿರತಕ್ಕಂಥ ಸರ್ಕಾರ ಅವರಿಗೆ ಸಾಮಾಜಿಕ ಜಾಲತಾಣದ ಅವಶ್ಯಕತೆ ಇಲ್ಲ ಅಂತ ಮನಗಂಡು ಇದನ್ನು ಕೂಡ ನಿಷೇಧ ಮಾಡ್ತದೆ. ಈ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೋ ಮಕ್ಕಳು ಅಶ್ಲೀಲ ಚಿತ್ರಗಳನ್ನು ನೋಡಿ ಅಶ್ಲೀಲವಾಗಿ ನಡೆದುಕೊಂಡಿರುವ ಘಟನೆಗಳನ್ನು ನಾವು ಕಂಡಿದ್ದೇವೆ, ನೋಡಿದ್ದೇವೆ. ಮತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ಸಿಲುಕಿಕೊಂಡು ಎಷ್ಟೋ ಮಕ್ಕಳು ಗೇಮಿಂಗ್ ಆ್ಯಪ್ಗಳನ್ನು ಬಳಕೆ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ.
ಈ ಸಾಮಾಜಿಕ ಜಾಲತಾಣದಲ್ಲಿ ಸಿಲುಕಿಕೊಂಡು ಮಕ್ಕಳು ಏನೋ ಮಾಡೋಕ್ಕೆ ಹೋಗಿ ಏನೇನೋ ಅವರಿಗೆ ಅನಾಹುತಗಳಾಗಿ ತಮ್ಮ ಅಮೂಲ್ಯವಾದ ವಿದ್ಯಾರ್ಥಿ ಭವಿಷ್ಯವನ್ನು ಹಾಳು ಮಾಡಿಕೊಂಡಿರುವುದನ್ನು ನಾವು ನೋಡಿದ್ದೇವೆ, ಕಂಡಿದ್ದೇವೆ. ಈಗ ಇಂಥ ಎಲ್ಲ ಘಟನೆಗಳನ್ನು ಅವಲೋಕಿಸಿ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ. ಅದು ತುಂಬ ಗೌರವಪೂರ್ವಕ ಅಭಿನಂದನಾರ್ಹವಾದಂಥ ವಿಷಯ. ಹಾಗಾಗಿ ನಾನು ಸರ್ಕಾರಕ್ಕೆ ಮಗದೊಮ್ಮೆ ನಿರ್ಧಾರದಿಂದ ಆಗುವಂಥ ಅನುಕೂಲತೆಗಳ ಬಗ್ಗೆ ನಾವು ಅವಲೋಕಿಸೋದಾದರೆ, ಮಕ್ಕಳು ಓದಿನಲ್ಲಿ ಆಸಕ್ತಿ ಬೆಳೆಯುತ್ತದೆ. ಹೇಗೆ ಆಸಕ್ತಿ ಬೆಳೀತದೆ? ಸುಮಾರು 5 ರಿಂದ 6 ತಾಸುಗಳವರೆಗೆ ಮಕ್ಕಳು ಮೊಬೈಲ್ ಬಳಕೆಯಲ್ಲಿ ಇರ್ತಾರೆ. ಆ ಒಂದು ಮೊಬೈಲ್ ಬಳಕೆಯನ್ನು ನಿಷೇಧಿಸಿದೆ ಆದರೆ ಮಕ್ಕಳು ಅದೇ ಒಂದು 5 ರಿಂದ 6 ತಾಸುಗಳವರೆಗೆ ಒಂದು ಸಮಯವನ್ನು ಪುಸ್ತಕ ಜೊತೆಗೆ ಕಳೀತಾರೆ. ಹೀಗಾಗಿ ಮಕ್ಕಳು ಓದಿನೊತ್ತಿಗೆ ಆಸಕ್ತಿ ಬೆಳೀತದೆ ಮತ್ತು ಮಕ್ಕಳ ಮನಸ್ಸಿನ ಏಕಾಗ್ರತೆ ಬೆಳೆಯಲು ಈ ಒಂದು ಮೊಬೈಲ್ ಅಡಿಕ್ಷನ್ನಿಂದ ಹೊರಗೆ ಬರೋಕ್ಕೆ ಈ ನಿಷೇಧ ಮಾಡಿರುವುದರಿಂದ ಮಕ್ಕಳು ಏಕಾಗ್ರತೆ ಮತ್ತು ಓದಿನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಲು ಸಾಧ್ಯ ಇದೆ. ಮತ್ತು ಎರಡನೇದು ಹೇಳೋದಾದರೆ ಮಾನಸಿಕ ಆರೋಗ್ಯ. ಮಕ್ಕಳು ಈ ಇನ್ನಿತರ ಚಟುವಟಿಕೆಗಳನ್ನು ನೋಡದೇ ಇದ್ದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಇನ್ವಾಲ್ವ್ಮೆಂಟ್ ಆಗದೇ ಇದ್ದರೆ, ಕೆಟ್ಟ ವಿಚಾರಗಳು ಅವರ ಕಣ್ಣಿಗೆ ಬೀಳದೇ ಇದ್ದರೆ ಆ ಮಕ್ಕಳ ಮನಸ್ಸು ಪ್ರಫುಲ್ಲವಾಗಿರುತ್ತದೆ, ಏಕಾಗ್ರತವಾಗಿರುತ್ತದೆ ಮತ್ತು ಮನಸ್ಸಿಗೆ ಆನಂದಭರಿತವಾಗಿರಲು ಸಾಧ್ಯವಾಗಿದೆ. ಮತ್ತು ಈ ಒಂದು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿದಾಗ, ಆ ಮೊಬೈಲ್ ಬಳಕೆ ನಿಂತಾಗ ಮಕ್ಕಳು ಏನು ಮಾಡ್ತಾರೆ, ಹೆಚ್ಚಾಗಿ ಪಾಲಕರ ಜೊತೆಗೆ ಮಾತನಾಡೋದು, ಸ್ನೇಹಿತರ ಜೊತೆಗೆ ಮಾತನಾಡೋದು, ಬಾಂಧವ್ಯ ಪೂರ್ಣವಾದ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಇದು ಒಂದು ದಾರಿದೀಪವಾಗಿದೆ. ಅದಕ್ಕೆ ಹೇಳೋದು, ಮಕ್ಕಳು ಎಷ್ಟು ಜನರೊಂದಿಗೆ ಬೆರೀತಾರೆ, ಮಕ್ಕಳು ಎಷ್ಟು ನಮ್ಮ ಜೊತೆಗೆ ಹಂಚಿಕೊಂಡು ಮಾತನಾಡ್ತಾರೆ, ಅಷ್ಟು ಅವರು ತಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋಕ್ಕೆ ಇದು ಸಾಧ್ಯವಾಗಿದೆ ಅಂತ ನಾನು ಹೇಳ್ತೇನೆ. ಮತ್ತು ಇನ್ನೊಂದು ದೈಹಿಕ ಆರೋಗ್ಯ ಕೂಡ. ಈ ಒಂದು ಮೊಬೈಲನ್ನು ಬಳಕೆ ಮಾಡದೇ ಇದ್ದರೆ ಮಕ್ಕಳ ದೈಹಿಕ ಆರೋಗ್ಯವು ಉಜ್ವಲಗೊಳ್ಳುತ್ತದೆ, ಬೆಳೀತದೆ, ಪ್ರಫುಲ್ಲವಾಗ್ತದೆ. ಹಾಗೆ ಮಕ್ಕಳ ದೈಹಿಕ ಆರೋಗ್ಯ ಬೆಳೀತದೆ ಅಂದರೆ, ಸಾಮಾನ್ಯವಾಗಿ ಮೊಬೈಲ್ ಬಳಕೆ ಮಾಡೋದನ್ನು ಬಿಟ್ಟರೆ ಮಕ್ಕಳು ಆಟ, ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಯಾವುದೇ ಆಟಗಳನ್ನು ನಾವು ನೋಡಿದಾಗ ಅವೆಲ್ಲ ಆಟಗಳಲ್ಲಿ ಕ್ರಿಯಾತ್ಮಕವಾಗಿ ಸಕ್ರಿಯವಾಗಿ ಆಟ ಆಡ್ತಾನೆ. ಮತ್ತು ಮಕ್ಕಳಲ್ಲಿ ಏನಾಗ್ತದೆ, ಹೊಸತನವನ್ನು ಬೆಳೀತದೆ, ಸೃಜನಶೀಲತೆ ಬೆಳೀತದೆ. ಮಕ್ಕಳು ಹೊಸ ವಿಚಾರಗಳನ್ನು ತಮ್ಮೊಳಗೆ ಮೂಡಿಸ್ಕೊಳ್ತಾರೆ, ಸಾಮಾಜಿಕ ಚಿಂತನೆಯನ್ನು ಬೆಳೆಸ್ಕೊಳ್ತಾರೆ. ಹಾಗಾಗಿ ಈ ಒಂದು ನಿರ್ಧಾರವು ತುಂಬ ಒಳ್ಳೆಯದಾಗಿದೆ ಅಂತ ನಾನು ಹೇಳ್ತೇನೆ. ಮತ್ತು ಇನ್ನೊಂದು ನಾವು ಗಾದೆಗಳನ್ನು ಕೇಳಿದ್ದು ನಾವು ಕೇಳಿದ್ದೇವೆ. ಏನಪ್ಪ ಅಂದ್ರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಹಾಗೆ ಮಕ್ಕಳು ಇಂದು ಪ್ರವಾಸಗಳನ್ನು ಮಾಡೋಕ್ಕೆ ಅನುಕೂಲ ಆಗ್ತದೆ, ದೇಶವನ್ನು ಸುತ್ತೋಕ್ಕೆ ಅನುಕೂಲ ಆಗ್ತದೆ, ಪ್ರವಾಸಿ ಮನೋಭಾವನೆಯನ್ನು ಬೆಳೆಯೋಕ್ಕೆ ಅನುಕೂಲವಾಗ್ತದೆ, ತಮ್ಮ ಬಗ್ಗೆ ತಾವು ಅರಿತುಕೊಳ್ಳೋಕ್ಕೆ ಅನುಕೂಲ ಆಗ್ತದೆ, ಸಾಮಾಜಿಕವಾಗಿ ಬೆರೆಯೋಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನು ನಾನು ಅಲ್ಲ, ಪ್ರತಿಯೊಬ್ಬ ಕರ್ನಾಟಕದ ಜನತೆ ಮತ್ತು ಪಾಲಕರು ಇದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಇಂಥ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ ಸರ್ಕಾರಕ್ಕೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಬಾಧ್ಯತೆ ಆಗ್ತದೆ. ಅಷ್ಟೇ ಬಾಧ್ಯತೆ ಸರ್ಕಾರದ್ದು ಇದೆ. ಅದಕ್ಕೆ ಇಂಥ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ ಕರ್ನಾಟಕ ಸರ್ಕಾರಕ್ಕೆ, ಅದರಲ್ಲೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ.